ಅದ್ದೂರಿಯಾಗಿ ಜರುಗಿದ ಡಿವೈಎಸ್ಪಿ ಬೀಳ್ಕೊಡುವ ಸಮಾರಂಭ ಕಾರ್ಯಕ್ರಮ. ಬಸವನ ಬಾಗೇವಾಡಿ ಉಪವಿಭಾಗದ ಡಿವೈಎಸ್ಪಿಯಾಗಿ ಬಲ್ಲಪ್ಪ ನಂದಗಾವಿಯವರು ವರ್ಗಾವಣೆ ಪ್ರಯುಕ್ತ ನಡೆದ ಕಾರ್ಯಕ್ರಮದಲ್ಲಿ ಊರಿನ ಮುಖಂಡರಾದ ಈರಣ್ಣ ಪಟ್ಟಣಶೆಟ್ಟಿಯವರು ಮಾತನಾಡುತ್ತಾ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡಿ ಜನರಲ್ಲಿ ಭದ್ರತೆಯ ಭರವಸೆ ಮೂಡಿಸಿದ್ದರು. ಅಧಿಕಾರದ ಜೊತೆಗೆ ಮಾನವೀಯತೆಯನ್ನ ಉಳಿಸಿಕೊಂಡ ನಿಮ್ಮ ನಡಿ ಜನರ ಹೃದಯ ಗೆದ್ದಿದೆ ಅಂತ ಹೇಳಿದರು. ಹಲವಾರು ಸಂಘಟನೆಯ ಮುಖಂಡರು ಮಾತನಾಡುತ್ತಾ ಬಲ್ಲಪ್ಪ ನಂದಗಾವಿಯವರು ವರ್ಗಾವಣೆಯಾಗುತ್ತಿರುವ ಸುದ್ದಿ ಕೇಳಿ ಮನಸ್ಸಿಗೆ ಬೇಸರವಾದರು. ನಿಮ್ಮ ಮುಂದಿನ ಹುದ್ದೆಯಲ್ಲೂ ಇದೇ ಪ್ರಾಮಾಣಿಕತೆ ಮತ್ತು ಜನಸೇವೆ ಮೂಲಕ ಇನ್ನಷ್ಟು ಹೆಸರು ಮಾಡಲಿ ಎಂಬ ಹಾರೈಕೆ ನಮ್ಮದು ಎಂದರು. ಇದೇ ಸಮಯದಲ್ಲಿ ಯಮನಪ್ಪ ಸೋಮನಕಟ್ಟಿ, ಓಮೇಶ್ ಕೌಲಗಿ, ಭರತು ಅಗರ್ವಾಲ್, ಸಂಗಮೇಶ್ ಓಲೇಕಾರ್, ಅರವಿಂದ್ ಸಾಲೋಡಗಿ, ಅಶೋಕ್ ಚಲವಾದಿ, ಉಪವಿಭಾಗದ ಪೊಲೀಸ್ ಅಧಿಕಾರಿಗಳು, ಊರಿನ ಮುಖಂಡರು, ಹಲವಾರು ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮೆಹಬೂಬ್ ಗುಂತಕಲ್, ಜೆಕೆ ನ್ಯೂಸ್ ಕನ್ನಡ, ಬಸವನ ಬಾಗೇವಾಡಿ. ಎಲ್ಲರೂ ಮಾರ್ಗದರ್ಶನ ಮಾಡಿದ್ದಾರೆ, ಬಹಳಷ್ಟು ಸಂಘಟನೆಯವರನ್ನ ಮಾರ್ಗದರ್ಶನ ಮಾಡಿದ್ದಾರೆ, ಬಹಳಷ್ಟು ನನ್ನ ಪತ್ರಕರ್ತ ಬಂಧುಗಳು ಮಾರ್ಗದರ್ಶನ ಮಾಡಿದ್ದಾರೆ, ನನ್ನ ಅಧಿಕಾರಿಗಳು ಮಾರ್ಗದರ್ಶನ ಮಾಡಿದ್ದಾರೆ. ಆಮೇಲೆ ನಾನು ಅದೊಂದು ಹೇಳ್ತೀನಿ ಎಲ್ಲರಿಗೂ, ಇವನ್ನ ಸಾರ್ವಜನಿಕರಿಗೂ ಹೇಳ್ತೀನಿ, ನಾನು ಯಾವತ್ತೂ ನಾವು ನಿಮ್ಮೆಲ್ಲರಿಗಿಂತ ನನಗೆ ಅನುಭವ ಕಡಿಮೆ ಐತಿ, ವಯಸ್ಸು ಕಡಿಮೆ ಐತಿ, 35 ನಾನು 31 ಈಗ. ಸೊ ಆದ್ರೂ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾವು ಯಾವತ್ತೂ ನನಗೆ ಇದು ಗೊತ್ತೈತಿ ಅಂತ ಗಮಂಡಿ ಆಗ್ಬಾರ್ದು, ಅಥವಾ ನನಗೆ ಎಲ್ಲ ಗೊತ್ತೈತಿ ಅಂತ ಗಮಂಡಿ ಆಗ್ಬಾರ್ದು. ನನಗೆ ಏನೋ ಗೊತ್ತಿಲ್ಲ ಇದು ಅಂತ ತಿಳ್ಕೊಳಕ್ ಯಾವಾಗ ಹೋಗ್ತೀನಲ್ಲ ನಾನು ಜಾಸ್ತಿ ತಿಳ್ಕೊತೀನಿ. ಅದೇ ರೀತಿ ನನಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರೋದು ಬೇಡ, ನಮ್ಮ ಸುತ್ತಮುತ್ತಿರೋರು 4 ಮಂದಿ ಕೇಳೋಣ, ಒಳ್ಳೆ ಕೆಲಸಗಳು ಮಾಡೋಣ. ಬಸವನ ನಾಡಿನಲ್ಲಿ ನಾವು ಈಗ ಬಸವನ ಯಾವ ಒಂದು ಪಥದಲ್ಲಿ ನಡೆದಿದ್ರು ಆ ಒಂದು ಆಚಾರ ವಿಚಾರಗಳನ್ನ ನಮ್ಮೆಲ್ಲರಲ್ಲಿ ನಾವು ಮೈಗೂಡಿಸ್ಕೊಳ್ಳೋಣ ಮತ್ತು ಸಮಾಜಕ್ಕೆ ನಮ್ಮದೇ ಆದ ಒಂದು ಕೊಡುಗೆಯನ್ನು ಕೊಡೋಣ ಅಂತ ಹೇಳಿ ತಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸಿ ಮಾತನಾಡಿದ ಇವತ್ತಿನ ದಿವಸ 2 ವರ್ಷ 4 ತಿಂಗಳವರೆಗೆ ನಮ್ಮ ಜೊತೆಗೆ ಹೆಚ್ಚಿನ ಸಹಕಾರವನ್ನು ಕೊಟ್ಟು ಇವತ್ತು ಮತ್ತೆ ಅವರು ವರ್ಗಾವಣೆ ಆಗಿ ಬಂದಂತ ಸಮಯದಲ್ಲಿ ತಾವೆಲ್ಲ ಮಾತನಾಡಿದರು. ಯಾವ ಮನುಷ್ಯ ತಾನು ವಿಚಾರಗಳನ್ನು ಜನರ ಮುಂದೆ ಹಂಚಿಕೊಂಡಾಗ ಅವ್ರ ಅಧಿಕಾರಿ ಬಂದವರು ಹೇಳಿದ್ರು, ಏನು ಮನೆಗೆ ಹೋಗಿ ಪ್ರತಿಯೊಬ್ಬರ ವಿಚಾರಗಳನ್ನು ಹಂಚ್ಕೊಡ್ತಾನಂತ ಮಾತನಾಡಿದಾಗ ಅದು ಯಾರಿಂದನೂ ಸಾಧ್ಯತೆ ಇಲ್ಲ. ನಾನು ಮೇಲಾಧಿಕಾರಿ ಇದ್ದೀನಿ, ನಂದೇನದ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ, ನೀವೇನ್ ಕಾನ್ಸ್ಟೇಬಲ್ಸ್ ಇದ್ರಿ, PC ನಿಮ್ ಕೆಲಸ ಮಾಡುತ್ತಾ ಇರ್ತಾರೆ. ಆದ್ರೆ ಅದನ್ನೆಲ್ಲರೂ ಡೈರೆಕ್ಟ್ ಕೆಲಸ ಮಾಡ್ಬೇಕಾದ್ರೆ ಅವ್ರಂತೆ ನಮ್ಮ ವ್ಯಕ್ತಿತ್ವ ಅನ್ನೋದಿರ್ತೈತಿ, ಅಂತವ್ರು ಮಾತ್ರ ಕೆಲಸ ಮಾಡ್ತಾ ಇರ್ತಾರೆ. ಈಗಾಗಲೇ ವರ್ಗಾವಣೆ ಅನ್ನೋದು ಒಂದು ಸ್ವಾಭಾವಿಕ. ಒಂದು ಕೆಲಸದಿಂದ ಮತ್ತೊಂದು ಕೆಲಸದ ಸ್ಥಳಕ್ಕೆ ಹೋಗೋದು ಒಂದು ನಮ್ಮ ಸರ್ಕಾರದ ಒಂದು ಭಾಗ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವಾಗ ಒಂದು ಸಂತೋಷನೂ ಆಗ್ತೈತಿ, ಒಂದು ದುಃಖನೂ ಆಗ್ತೈತಿ. ಆದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಬಸವನ ಬಾಗೇವಾಡಿಯಿಂದ ವರ್ಗಾವಣೆ ಆಗಬೇಕಾದ್ರೆ ಸಂತೋಷಕ್ಕಿಂತ ದುಃಖನೇ ಜಾಸ್ತಿ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಬಸವನ ಬಾಗೇವಾಡಿ ಜನತೆ, ಈ ಒಂದು ಮತಕ್ಷೇತ್ರದ ಜನತೆ 868 ಗ್ರಾಮದ ಎಲ್ಲರೂ ನಾನು ನೋಡಿದ್ದೀನಿ. BSI ಕೆಲಸ ಮಾಡಿದ್ದೇನೆ, ನಾನು ಮನೆ ಹೋಗಿ ನಾನು ಎಲ್ಲರೂ ಮಾತಾಡಿಸಿದ ಇಲ್ಲಿ ಅಂತ ಜನ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಸಿಗ್ಲಿಕ್ಕಿಲ್ಲ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.